ಮೈಸೂರು ಹೈವೇ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಒಂದು ಸಿಕ್ಕಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಗುಡ್ ನ್ಯೂಸ್ ಒಂದು ಸಿಕ್ಕಿರೋದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ. ಬೆಂಗಳೂರು ಮೈಸೂರು ಹೈವೇ ಪ್ರಯಾಣಿಕರಿಗೆ ಒಂದು ಸಿಹಿ ಸುದ್ದಿ ಇದೆ. ಹೈವೇಯಲ್ಲಿ ಬಳಸಿದ ಮಾರ್ಗಕ್ಕಷ್ಟೇ ಟೋಲ್ ದರ ಕಡಿತ ಆಗುತ್ತೆ. ಟೋಲ್ ದರ ಕಡಿತ ಆಗುತ್ತೆ. ಹೈವೇಯಲ್ಲಿ ಬಳಸಿದ ಮಾರ್ಗಕ್ಕಷ್ಟೇ ಟೋಲ್ ದರ. ನೀವೆಷ್ಟು ಕಿಲೋಮೀಟರ್ ವೇಗದಲ್ಲಿ ಅಂದರೆ ಎಷ್ಟು ಕಿಲೋಮೀಟರ್ ನೀವು ಪ್ರಯಾಣಿಸ್ತೀರಿ ಅಷ್ಟು ದರ. GPS ANPR ಆಧಾರಿತ ಆಟೋಮ್ಯಾಟಿಕ್ ಟೋಲ್ ಕಟ್ಟಿದು ಇಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. 117 ಕಿಲೋಮೀಟರ್ ಹೈವೇಗೆ ಇಂಥದ್ದೊಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಮೊದಲ ಬಾರಿಗೆ ಇದೊಂದು ಪ್ರಯತ್ನ ಯಶಸ್ವಿಯಾದರೆ ರಾಜ್ಯಾದ್ಯಂತ ಹೊಸ ಟೋಲ್ ವ್ಯವಸ್ಥೆ ಜಾರಿಯಾಗುತ್ತೆ. ಹೈವೇಯಲ್ಲಿ ಬಳಸಿದ ಮಾರ್ಗಕ್ಕಷ್ಟೇ ಟೋಲ್ ದರ ಕಡಿತ ಆಗುತ್ತೆ. ಬೆಂಗಳೂರು ಮೈಸೂರು ಹೆದ್ದಾರಿಗೆ ಇದೊಂದು ಹೊಸ ತಂತ್ರಜ್ಞಾನ. ಇದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ. ಆಟೋಮೆಟಿಕ್ ನಂಬರ್ ಪ್ಲೇಟ್ ರಿಕಗ್ನೈಸೇಷನ್ ಅಂದರೆ ನಿಮ್ಮ ವಾಹನದ ನಂಬರ್ ಪ್ಲೇಟ್ ಏನಿರುತ್ತಲ್ವಾ ಅದರ ಆಧಾರದ ಮೇಲೆ GPS ಸಾಧನದ ಮುಖಾಂತರ ನೀವು ಆ ಹೆದ್ದಾರಿಯಲ್ಲಿ ಚಲಿಸಿದ ಒಟ್ಟು ದೂರವನ್ನು ಲೆಕ್ಕ ಹಾಕಲಾಗುತ್ತೆ. ಈ ಮಾಹಿತಿಯ ಆಧಾರದ ಮೇಲೆ ನಿಖರವಾದ ಟೋಲ್ ಹಣವನ್ನು ಬ್ಯಾಂಕ್ ಖಾತೆ ಅಥವಾ ಫಾಸ್ಟ್ಯಾಗ್ನಿಂದ ಏನದು ಕಡಿತ ಆಗುತ್ತೆ. ಹಾಗೆ ಇನ್ಮೇಲೆ ಕಡಿತ ಆಗುತ್ತೆ. ಇದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಟೋಲ್ ಗೇಟ್ಗಳಲ್ಲಿ ಅತ್ಯಾಧುನಿಕ ANPR ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ಇವು ನಂಬರ್ ಪ್ಲೇಟನ್ನು ಸ್ಕ್ಯಾನ್ ಮಾಡ್ತವೆ ಮತ್ತು ವಾಹನದ ಪ್ರವೇಶ ಮತ್ತು ನಿರ್ಗಮನ, ಎಲ್ಲಿ ಪ್ರವೇಶ ಆಯಿತು ಅದಾದ ನಂತರ ಎಲ್ಲಿ ನಿರ್ಗಮನ ಆಯಿತು, ಇವೆಲ್ಲವನ್ನು ಕೂಡ ದಾಖಲೆ ಮಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ. ಇದು ಪ್ರಯೋಜನ ಏನು? ತಡೆರಹಿತ ಪ್ರಯಾಣವನ್ನು ಮಾಡೋದಕ್ಕೆ ಇದು ಸಾಧ್ಯ ಆಗುತ್ತೆ. ಟ್ರಾಫಿಕ್ ಆಗೋದಿಲ್ಲ, ವೇಗವಾಗಿ ಹೋಗಬಹುದು. ಇದರಿಂದ ಸಮಯ ಮತ್ತು ಇಂಧನ ಎಲ್ಲವೂ ಕೂಡ ಉಳಿತಾಯ ಆಗುತ್ತೆ. ಮತ್ತೊಂದು ಕಡೆ ನೀವು ನಿಖರವಾದ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ. ನೀವು ಹೆದ್ದಾರಿಯಲ್ಲಿ ಎಷ್ಟು ಕಿಲೋಮೀಟರ್ ಚಲಿಸ್ತೀರಿ ಅಷ್ಟಕ್ಕೆ ಮಾತ್ರ ಪೇ ಆ್ಯಸ್ ಯು ಯೂಸ್ ಅಂತ ಈ ರೀತಿಯಾದಂತಹ ವ್ಯವಸ್ಥೆ ಇದು.